ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಷ್ಟದಲ್ಲ ಅವ್ರು ಎಲ್ಲಿ ನೀರು ಉಸ್ಲಾತಿ ಮಾಡಬೇಕು. ನೀರು ಉಸ್ಲಾತಿ ಮಾಡಕ್ ನೀವು ಕೊಟ್ಟರೆ ಎಲ್ಲಿ ಕೊಟ್ಟಾರೆ? ಇವತ್ತಿಲ್ಲ ನಾಳೆ ಇಲ್ಲ ಅಂತಿದೆ. ಅದರಿಂದ ಇರ್ತಕ್ಕಂಥ ಏನು ವಾಟರ್ ಮ್ಯಾನ್ಗಳಿದ್ದಾರೋ ಅವರು ಹೆಚ್ಚುವರಿ ಇದ್ದಾರೆ. ಅವ್ರಿಗೆ ಕೆಲಸ ಕಮ್ಮಿ, ಅವ್ರಿಗೆ ಆಲ್ಟರ್ನೇಟ್ ಮಾಡಿ ಅವ್ರಿಗೆ ನಾವು ಬದಲಾವಣೆ ಮಾಡಿಕೊಟ್ಟಿದೀವಿ. ಅದು ಸ್ವಲ್ಪ ನಿಮ್ಗೆ ಲೋಪದೋಷ ಆಗಿರೋ ದಯವಿಟ್ಟು ಶ್ರಮಿಸಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರು ನಿಯೋಜನೆ ಮಾಡ್ತೇವೆ ಆ ಟೈಮಿಂಗು, ಈಗ ನಾವು ಯಾವುದೇ ಒಂದು ವಾಟರ್ ಸಪ್ಲೈ ಇದೆ ಅದು 7 ಗಂಟೆ 8 ಗಂಟೆ ಬರುತ್ತಲ್ಲ, ಟೋಟಲ್ ಲೈನ್ ಅದಲ್ಲ. ನಾವು ಪ್ರತಿಯೊಂದು ಗ್ರಾಮದಲ್ಲಿ 24 ಗಂಟೆನೂ ನೀರು ಸಹ ಓಡಬೇಕು. ಆನ್ ಮಾಡಿದ್ರೆ 24 ಗಂಟೆನೂ ಕರೆಂಟ್ ಇದೆ. ಅದು ಸಮಸ್ಯೆ ಇದ್ದಾಗ ಕರೆಂಟ್ ಇಲ್ಲ, ಆ ತರನೇ ಇರೋದು. ಅದು ಯಾವುದೇ ತರ ಲೋಪದೋಷ ಆಗಿದ್ದಾಗ ನಾವು ಅವ್ರನ್ನ ಯಾರು ನಿಯೋಜನೆ ಮಾಡಿದಾರೆ ಅವರು ಖಂಡಿತವಾಗಿ ನಿಮ್ಮ ಸಮಸ್ಯೆ ಬರಬಾರದು. ನಿಮ್ಮ ಸಮಸ್ಯೆ ಬರ್ತಂದ್ರೆ ಅವರು ಕೆಲಸ ಮಾಡೋ ಈಗ ಇಷ್ಟ ಇದ್ರೆ ಇರ್ಲಿ, ಇಲ್ಲ ಅಂತಂದ್ರೆ ಅವ್ರನ್ನ ಬೇರೆ ಕಡೆ ತೆಗೆದು ಇನ್ನೊಬ್ಬರು ಚೇಂಜ್ ಮಾಡ್ಕೊಡ್ತೀವಿ. ಆದ್ರೆ ಯಾವುದೇ ತರದ್ದು ಹೆಚ್ಚುವರಿಯಾಗಿ ತಗೊಳ್ಳಕ್ಕೆ ಸರ್ಕಾರದ ಆದೇಶ ಇಲ್ಲ. ನಮ್ಮ ಪಂಚಾಯತಿಲಿ ಅವ್ರನ್ನ ಮುಂದುವರಿಸಕ್ಕೆ ಅವ್ರ ಫ್ಯಾಮಿಲಿ ಕೊಡೋಕೆ ನಮ್ಗೆ ಅಭ್ಯಂತರ ಇಲ್ಲ. ನಮ್ಮ ಹತ್ರ ಹಣ ಇಲ್ಲ. ಅದರಿಂದ ಇದು ಸಮಸ್ಯೆ ಆಗಿದೆ. ಅದರಿಂದ ಅದು ಇದುವರೆಗೆ ಏನ್ ಲೋಪದೋಷ ಆಗಿದೆ ಖಂಡಿತ ಅದನ್ನ ನಾನು ದಯವಿಟ್ಟು ಶ್ರಮಿಸಿ. ಇನ್ನು ಮುಂದೆ ನಿಮ್ಗೆ ನೀರಿನ ಸಮಸ್ಯೆ ಆಗದಿರ್ತಾರೋ ನಾವು ನೋಡ್ಕೊಳ್ತೀವಿ. ಸರ್ಕಾರದ ಆದೇಶ ಏನಾರ ಮುಂದೆ ಇನ್ನೂ ಹೆಚ್ಚುವರಿಯಾಗಿ ತಗೋಬೇಕು ಅಂತಂದ್ರೆ 10 ಜನ ಹೇಳಿ, ನಾವೇನು ಅಪ್ಪನ ಮನೆ ಕೊಡ್ತಕ್ಕಂಥದ್ದು ಸರ್ಕಾರ. 10 ಜನ ಹೇಳಿದ್ರು ಮೊದಲನೇ ಆದ್ಯತೆ ಅವ್ರ ಮನೆಯ ಕುಟುಂಬದವ್ರಿಗೆ ಕೊಡೋಣ, ಆಮೇಲೆ ನಿಮ್ ಗ್ರಾಮದವ್ರು ಸೂಚಿಸಿ ನಮ್ಮ ಬೋರ್ಡ್ ಎಲ್ಲ ಸೇರಿದ ತೀರ್ಮಾನ ಮಾಡ್ತೇವೆ. ಇವಾಗ ಅದ್ರ ವಿಚಾರವಾಗಿ ನಾವು ಬಗೆಹರಿಸಕ್ಕಂತೂ ಸಾಧ್ಯ ಇಲ್ಲ. ನಾವು ಬಗೆಹರಿಸಬೇಕಾದ್ರೆ ನೀವು ದುಡ್ಡು ಕೊಡೋಕೆ ಸಿಕ್ಕಿಲ್ಲ ನಾವು ಬೇಕಾದ್ರೆ ಅವ್ರನ್ನ ಮುಂದುವರಿಸ್ತೀವಿ. ನೀವು ಗ್ರಾಮದವ್ರು 100 ರೂಪಾಯಿ ಹಾಕಿದ್ರೆ ಅವ್ರಿಗೆ ಈಗ ನಾವು ಸಂಬಳ ಕೊಡ್ತೀವಿ. ಜನಕ್ಕೆ 35,000 ಕೊಡಬೇಕು. ನಮ್ಮ ಪಂಚಾಯತಿಯಲ್ಲಿ ಉಸುಲಾತಿ ಒಂದು ತಿಂಗಳಲ್ಲಿ 10 ರಿಂದ 15,000 ಮಾಡೋದೇ ಹೆಚ್ಚು. 8+10 ಜನ ಪರ್ಮನೆಂಟ್ 8 ಜನ 2 ಜನ ಅವ್ರಿಗೆ ಅನುಮೋದನೆ ಆಗಿಲ್ಲ. ಟೋಟಲ್ 10 ಜನ ವಾಟರ್ ಮ್ಯಾನ್. ಈಗ ಇವ್ರದ್ದು ರಿಟೈರ್ಡ್ ಆಗಿರೋರು 5, ಅದು ಬಿಟ್ಟು 10 ಜನ ಇದ್ದಾರೆ. ಇವಾಗ 10 ಜನ ಇದ್ದಾರೆ. ಅವ್ರಿಗೆ ಏನು ರಿಟೈರ್ಡ್ ಆಗಿಲ್ಲ, ಅವ್ರಿಗೆ ಸರ್ಕಾರದಿಂದ ಮೊದಲ ತರ 4,000 5,000 ಸಂಬಳ ಅಲ್ಲ, ಗೌರ್ಮೆಂಟ್ ಇಂದ 14 ರಿಂದ 15,000 ಸಂಬಳ ಕೊಡುತ್ತೆ. ಅದು ನಾನು ಇಲ್ಲಿ ಬಿಡಕ್ಕಾಗಲ್ಲ ಅಲ್ಲಿ ಬಿಡಕ್ಕಾಗಲ್ಲ ಅಂತ ಅದು ಹೇಳಕ್ ಸಾಧ್ಯನೇ ಇಲ್ಲ. ಗೌರ್ಮೆಂಟ್ ಅಫಿಷಿಯಲ್ ರೀತಿ ಅದು. ನಾವು ಯಾವ ಪಂಚಾಯತಿ ಲಿಮಿಟ್ ಅಲ್ಲಿ ಎಲ್ಲಿ ಹೊಡೆದ್ರು ಸಹ ಹೋಗಿ ಕಾಮಗಾರಿ ಕೆಲಸ ಮಾಡ್ಲೇಬೇಕು. ಅವ್ರು ಬೆಳಿಗ್ಗೆ 9 ಗಂಟೆಗೆ ಬಂದ್ರೆ ಸಾಯಂಕಾಲ 6 ಗಂಟೆ ತನಕ ಡ್ಯೂಟಿ ಇರುತ್ತೆ. ಅದು ಮೊದಲ ತರ ಇಲ್ಲ. ಇವರು ಏನು 5 ಜನ ರಿಟೈರ್ಡ್ ಆದ್ರೂ ಅವರು ಪರ್ಮನೆಂಟ್ ಆಗಿಲ್ಲ. ಆಮೇಲೆ ಅವ್ರಿಗೆ ವಯಸ್ಸಾಗಿದೆ. ಅವ್ರಿಗೆ 7,500 ಸ್ಯಾಲರಿ ಕೊಡ್ತಾ ಇದ್ರು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೋರ್ಸಸ್ ಕಮ್ಮಿ, ಅಂದ್ರೆ ಉಸಲಾತಿ ಕಮ್ಮಿ. DED TCH ಏನು ಮಾಡಿರಲ್ಲ, ಆ ರೀತಿ ಟೀಚರ್ಸ್ ತಗೊಂಡಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ತೊಂದರೆ ಆಗುತ್ತೆ. ದಯವಿಟ್ಟು ನೀವು ಪರಿಶೀಲನೆ ಮಾಡಿ, ಯಾರು ಟ್ರೈನಿಂಗ್ ಮಾಡಿದಾರೋ ಅವ್ರನ್ನ ತಗೊಂಡು ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಮಾಡಿ. ಯಾಕಂದ್ರೆ 10ನೇ ಕ್ಲಾಸ್ ಸಮಾಜವಾಗಿರ್ಬೋದು, ಇಂಥ ಒಂದು ಕೆಲಸಗಳನ್ನ ಯಾವ್ದಾದ್ರು ಒಂದು ಇದು ವ್ಯವಸ್ಥೆಯಲ್ಲಿ 14 ಫೈನಾನ್ಸ್ ಅಲ್ಲ 15 ಫೈನಾನ್ಸ್ ಅಲ್ಲ ಕೆಲಸವನ್ನ ಮಾಡಿ ಗ್ರಾಮ ಹಾಗೂ ಶಾಲೆಗಳು ಅಭಿವೃದ್ಧಿಯ ಕಡೆ ನಡೆಯೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಒಂದು ಸಂದರ್ಭದಲ್ಲಿ ನಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ. ತಾವು ದಯಮಾಡಿ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಬರುವಂತ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ. ಒಂದು ಮಿನಿ ಸರ್ಕಾರ ಇದ್ದಂಗೆ, ಚಿಕ್ಕ ಸರ್ಕಾರ. ಆ ಸರ್ಕಾರದಲ್ಲಿ ಎಷ್ಟೆಲ್ಲಾ ಕೆಲಸಗಳು ಮಾಡಬಹುದು ಉತ್ತಮವಾಗಿದ್ರೆ ಇಡೀ ಪಂಚಾಯತಿ, ಗ್ರಾಮ, ತಾಲೂಕು, ಜಿಲ್ಲೆ ಎಲ್ಲವೂ ಒಂದು ಒಳ್ಳೆಯ ಹೆಸರನ್ನ ಬರುತ್ತೆ. ಹಾಗಾಗಿ ದಯಮಾಡಿ ಎಲ್ಲ ಪಂಚಾಯತಿ ಮೆಂಬರ್ಗಳು, ಸದಸ್ಯರುಗಳು, ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ವಿಚಾರವಾಗಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ನಮ್ಮ ಶಾಲೆಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ಕೊಡಿ. ಹಾಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಇಡೀ ತಾಲೂಕಲ್ಲಿ ಮಿಡ್ ಡೇ ಮೀಲ್ಸ್ ಕೋಆರ್ಡಿನೇಟರ್ ಹೌದು. ನಾನು ನೋಡಿದಂತ ವಿಚಾರವಾಗಿ ಸುಮಾರು ಶಾಲೆಗಳಲ್ಲಿ ತುಂಬಾ ಹಳೆಯದಾದಂತಹ ಶೌಚಾಲಯಗಳಿದೆ. ನಿಮ್ಮ 14 ಫೈನಾನ್ಸ್ 15 ಫೈನಾನ್ಸ್ ಅಲ್ಲಿ ಆ ತರದೊಂದು ಕಾಮಗಾರಿಯನ್ನ ನಡೆಸುವಂತ ವ್ಯವಸ್ಥೆ ಇದ್ರೆ ದಯಮಾಡಿ ಮಾಡಿಕೊಡಿ. ನಮ್ಮ ಶಾಲೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ಕೊಡಿ. ಯಾಕೆ ನಾವು ಶಿಕ್ಷಣ ಇಲಾಖೆಯವರು ಮೊದಲಿಗೆ ಮಕ್ಕಳು ಹಾಗೆ ನಾನು ಈ ವ್ಯಾಪ್ತಿಯ ಆದರೆ ಇಲ್ಲಿ ಕಾಮಗಾರಿ ನಡೆದು ನಾನು ಸುಮಾರು ಒಂದು 10-12 ಪಂಚಾಯತಿಗಳಿಗೆ ನಾನು ಹೋಗಿ ವೀಕ್ಷಣೆ ಮಾಡಿದ್ದೀನಿ. ಆ ಲೆಕ್ಕ ಪರಿಶೋಧನೆಗೆ
ಅಧ್ಯಕ್ಷತೆ ವಹಿಸಿದ್ವಿ. ಆದ್ರೆ ಈ ಬಿಗಿಪಳ್ಳಿ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಆಗಿರುವಂತ ಖರ್ಚು ತುಂಬಾ ಕಡಿಮೆ. ಗ್ರಾಮಸ್ಥರು ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟ ವಾರ್ಡ್ ಮೆಂಬರ್ಗಳು ವಾರ್ಡ್ ಸಭೆಯನ್ನ ನಡೆಸಿ ಆ ಪಟ್ಟಿಯನ್ನ ಮಾಡಿ, ಸಮಸ್ಯೆಗಳ ಪಟ್ಟಿಯನ್ನ ಮಾಡಿ ಪಂಚಾಯಿತಿಗೆ ಕೊಡಿ. ಪಂಚಾಯಿತಿಲಿ ಎಲ್ಲ ಆಕ್ಟಿವ್ ಪರ್ಸನ್ಗಳು ನಾನು ನೋಡಿದ ಮಟ್ಟಿಗೆ ಅಧ್ಯಕ್ಷರು ತುಂಬಾ ಆಕ್ಟಿವ್ ಇದ್ದಾರೆ, ಪಿಡಿಒ ಆಕ್ಟಿವ್ ಇದ್ದಾರೆ. ಆಗುವಂತ ಕೆಲಸ ಸರಾಗವಾಗಿ ಆಗುತ್ತೆ ಅಂತ ನಾನಾದ್ರೂ ಈ ಒಂದು ಸಂದರ್ಭದಲ್ಲಿ ಬಯಸ್ತಾ, ಜೊತೆಗೆ ಪಂಚಾಯಿತಿಯ ಲಿಮಿಟ್ಸ್ ನಲ್ಲಿರುವಂತಹ ಶಾಲೆಗಳನ್ನ ನಮ್ಮ ಪಿಜಿಪಾಳ್ಯ ಲಿಮಿಟ್ಸ್ ಅಲ್ಲಿರುವಂತಹ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಿ, ಶಾಲೆಗೆ ಬೇಕಾದಂತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹನೂರು ತಾಲೂಕು ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕುರುವಾಳ ಗ್ರಾಮದಲ್ಲಿ ಲೆಕ್ಕ ಪರಿಶೋಧನಾ ಸಭೆ ಅಧ್ಯಕ್ಷರಾದ ಸಂತೋಷ್, ಉಪಾಧ್ಯಕ್ಷರಾದ ಸುಶೀಲ, ಮಾಜಿ ಅಧ್ಯಕ್ಷರಾದ ಹೇಮಕೃಷ್ಣ ಸೇರಿದಂತೆ ಪಿಡಿಒ ನಂಜುಂಡಸ್ವಾಮಿ ಹಾಗೂ ಇನ್ನಿತರ ಮುಖಂಡರು ಸದಸ್ಯರುಗಳು, ಪಿಜಿಪಾಳ್ಯ ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕುರುವಾಳ ಗ್ರಾಮದ ಮುಖಂಡರುಗಳು ಸದಸ್ಯರುಗಳು ಹಾಜರಿದ್ದರು. ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗ್ತಿರ್ತೀನಿ. ಎಲ್ಲರಿಗೂ ಮೂಡೋದು ಎಲ್ಲ ವಿಡಿಯೋಗಳನ್ನ ನೋಡ್ತಾರೆ. ನಮಸ್ಕಾರ.